ಸೊ ಹೇ ವಾಟ್ಸಪ್ ಗೈಸ್, ಇವತ್ತು ನಾನು ಮಾಡ್ತೀನಿ ಬ್ಯಾಂಗಲ್. ಸೊ ಫಸ್ಟ್ ನಾವು ಬ್ಯಾಂಗಲ್ನ ಗಮ್ಮಲ್ಲಿ ಅಂಟ್ಸ್ಕೊಂಡ್ಬಿಡೋಣ. ನಾನು 4 ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, ನೀವು ಎಷ್ಟಾದ್ರು ತೊಗೊಳ್ಬೋದು. ಇದೇ ಥರದ್ದು ನೀವು 2 ಬ್ಯಾಂಗಲ್ಸ್ನ ಅಂಟ್ಸ್ಕೊಳ್ಬಿಡ್ಬೇಕು. ಇವಾಗ ನಾನು ಇದನ್ನು 2 ಕಲರಿಂದ ಕವರ್ ಮಾಡ್ತಾಯಿದ್ದೀನಿ. ನಾನು ಉಲ್ಲನ್ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ಥ್ರೆಡ್ ತೊಗೋಬೋದು. ನಾನು ಗಮ್ಮಾಗಿ ಕಾಣಿಸ್ತಾ ಇದ್ದೀನಿ, ಬೇಕಾದರೆ ನೀವು ಟೈ ಮಾಡಿಕೊಂಡು ಅದನ್ನು ರೋಲ್ ಮಾಡ್ಬೋದು. ಇದೇ ಥರ ಎಂಡ್ ಗಂಟ ಮಾಡಬೇಕು. ಈಗ ನಾನು ಇನ್ನೊಂದು ಬ್ಯಾಂಗಲ್ನ ತಗೊಂಡು ಇದನ್ನು ಸಹ ಗ್ಲೂ ಮಾಡ್ತೀನಿ. ಇವಾಗ ನಾನು ಪೂರ್ತಿ ಅಂಟಿಸಿದ್ದೀನಿ. ನೆಕ್ಸ್ಟು ನವರಾತ್ರಿಗೆ ಕೌರಿ ಶೆಲ್ಸ್ ಬೇಕು. ಕೌರಿ ಶೆಲ್ಸು ಮ್ಯಾಂಡೇಟ್ರಿ. ಮಿರರ್ಸ್ ಮತ್ತು ಕೌರಿ ಶೆಲ್ ಇದ್ದರೆ ನೀವು ಯಾವ ಜ್ಯುವೆಲ್ರಿ ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು ಥಿನ್ ವಯರ್ ತೊಗೊಳ್ತಾ ಇದ್ದೀನಿ. ಇದು ನಿಮಗೆ ಎಲ್ಲರೂ ಸ್ಟೇಷ್ನರಿ ಶಾಪಲ್ಲಿ ಸಿಗ್ಬೋದು. ಇದರಲ್ಲಿ ನಾನು ಇವಾಗ ಕೌರಿ ಶೆಲ್ನ ಇನ್ಸರ್ಟ್ ಮಾಡಿಬಿಟ್ಟು, ಕೌರಿ ಶೆಲ್ಲಲ್ಲಿ ಹೋಲ್ ಇರಬೇಕು, ಹೋಲ್ ಇರೋದನ್ನ ತಗೊಳ್ಳಿ. ಆಮೇಲೆ ಇದನ್ನು ಜಸ್ಟ್ ಲೈಕ್ ಈ ಥರ ಬೆಂಡ್ ಮಾಡಬೇಕು. ಆಮೇಲೆ ಇದನ್ನು ದಾರ ಇರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ ಈ ಥರ, ಇದೇ ಥರ ಪೂರ್ತಿ ಬ್ಯಾಂಗಲ್ನ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಥಿನ್ ವಯರ್ನ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಕೌರಿ ಶೆಲ್ನ ಇನ್ಸರ್ಟ್ ಮಾಡಿ ಆಮೇಲೆ ಇದನ್ನು ಜಸ್ಟ್ ಈ ಥರ ಬೆಂಡ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಈ ಥರ ಇನ್ಸರ್ಟ್ ಮಾಡ್ಕೊಳ್ಬಿಟ್ಟು ಇದನ್ನು ರೋಲ್ ಮಾಡಿಬಿಡ್ಬೇಕು, ಟ್ವಿಸ್ಟ್ ಮಾಡಬೇಕು. ಆ ವಯರ್ ಉಳಿದಿರೋ ವಯರ್ ಇರುತ್ತಲ್ಲ ಅದನ್ನು ಟ್ವಿಸ್ಟ್ ಮಾಡಬೇಕು. ಇದು ಬೇಗ ಇನ್ಸರ್ಟ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ನಿಮ್ಮಲ್ಲಿ ನೀವು ಪೇಷನ್ಸ್ ಇಟ್ಕೊಂಡಿರಬೇಕು. ಇವಾಗ ನಾನು ಇದನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಪ್ರೊಸೆಸ್ ನೀವು ಪೂರ್ತಿ ಬ್ಯಾಂಗಲ್ಗೆ ಮಾಡಬೇಕು. ನವರಾತ್ರಿ ಅಂದರೆ ಕೌರಿ ಶೆಲ್ಸು ಮತ್ತು ಮಿರರ್ಸ್ ಅಲ್ವಾ. ನಿಮ್ಮ ಹತ್ರ ಕೌರಿ ಶೆಲ್ಸ್ ಇದ್ದರೆ ಸಾಕು ನೀವು. ಇವಾಗ ಈ ಉಳಿದಿರೋ ವಯರ್ ಇರುತ್ತಲ್ಲ ಅದನ್ನು ಕೌರಿ ಶೆಲ್ದು ಲೈನ್ ಇರುತ್ತಲ್ವ ಅದರೊಳಗಡೆ ಇನ್ಸರ್ಟ್ ಮಾಡಬೇಕು. ನಾನು ಇದನ್ನು ಸಿಸರಿಂದ ಇನ್ಸರ್ಟ್ ಮಾಡ್ತಿದ್ದೀನಿ, ನೀವು ಬೇಕಂದರೆ ನಿಮ್ಮ ಹ್ಯಾಂಡಿಂದನೂ ಸಹ ಮಾಡ್ಬೋದು. ನೋಡಿ ಈ ಥರ ನಾನು 2 ಮಾಡಿ ತೋರಿಸಿದ್ದೀನಿ ನಿಮಗೆ. ಇದೇ ಥರ ಪೂರ್ತಿ ಬ್ಯಾಂಗಲ್ಗೂ ಮಾಡಬೇಕು ನೀವು. ಇವಾಗ ನಾನು ಇದ್ರ ಮೇಲೆ ಮಿರರ್ ಅಂಟಿಸ್ತಾ ಇದ್ದೀನಿ. ನೀವು ಸರ್ಕಲ್ ಆಗಲಿ ಅಥವಾ ಟ್ರಯಾಂಗಲ್ಲು, ಡ್ರಾಪ್ ಶೇಪ್ ಯಾವುದಾದ್ರು ಅಂಟಿಸ್ಬೋದು. ನಾನು ಸರ್ಕಲ್ ಅಂಟಿಸ್ತಾ ಇದ್ದೀನಿ. ಆ 2 ಕೌರಿ ಶೆಲ್ ಮಧ್ಯ ಅಂಟಿಸ್ಬೇಕು. ನೋಡಿ ಈ ಥರ
ನೆಕ್ಸ್ಟ್ ನಾವು ಮಾಡೋಣ ಹೇರ್ ಎಕ್ಸಸರಿ. ಇವಾಗ ನಾವು ಮಾಡೋಣ ಹೇರ್ ಎಕ್ಸಸರಿ ಅಥವಾ ನಿಮ್ಮ ಕೈಗೂ ಹಾಕೋಬೋದು. ಸೊ ನಮಗೆ 3 ಡಿಫ್ರೆಂಟ್ ಥ್ರೆಡ್ಸ್ ಬೇಕು. ನಾನು ಮೆರೂನ್, ರೆಡ್ ಮತ್ತು ಯೆಲ್ಲೋ ತೊಗೊಂಡಿದ್ದೀನಿ. ಇವಾಗ ನೀವು ಅದನ್ನ ಟೈ ಮಾಡ್ಕೊಬಿಡ್ಬೇಕು. 3 ದಾರಗಳನ್ನ ಟೈ ಮಾಡಿಬಿಡ್ಬೇಕು. ನೋಡಿ ನಾನು ತೋರಿಸ್ತೀನಿ. ನೋಡಿ ಈ ಥರ ನೀವು ನಾರ್ಮಲ್ ಟೈ ಮಾಡಬೇಕು. ಇವಾಗ ಇದನ್ನು ನಾವು ಜಡೆ ಹಾಕ್ಕೊತೀವಿ ನೋಡಿ, ಅದೇ ಥರ ಎಣಿಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಬರಲ್ಲ ಅಂದರೆ ನಿಮ್ಮ ಅಮ್ಮ ಹತ್ರ ಮಾಡಿಸ್ಕೊಳ್ಬೋದು. ನೋಡಿ ಈ ಥರ ಟೇಪ್ ಹಾಕ್ಕೊಂಬಿಟ್ಟು ಮಾಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ನೀವು ಬೇರೆ ಕಲರ್ಸಲ್ಲಿ ತೊಗೋಬೋದು. ನಾನು ಈ ಕಲರ್ಸ್ ತೊಗೊಂಡಿದ್ದೀನಿ. ಇದನ್ನು ನೀವು ನವರಾತ್ರಿಗೆ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೂ ವೇರ್ ಮಾಡ್ಬೋದು. ನೋಡಿ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು. ನಾನು ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಒಂದು ಸ್ವಲ್ಪ ದಿವಸ ನಾನು ವೀಡಿಯೋಸ್ ಹಾಕಲಿಲ್ಲ, ಯಾಕಂದರೆ ನನಗೆ ಕೈಗೆ ಇನ್ಫೆಕ್ಷನ್ ಆಗಿತ್ತು ಮತ್ತು ಜ್ವರನೂ ಇತ್ತು. ಅದಕ್ಕೆ ಇನ್ಮೇಲಿಂದ ನಾನು ಡೈಲಿ ಹಾಕ್ತೀನಿ. ನೀವು ಇದನ್ನು ಆರಾಮಾಗಿ ನಿಮ್ಮ ಹಾಲಿಡೇಸ್, ದಸರಾ ಹಾಲಿಡೇಸಲ್ಲಿ ಕೂತ್ಕೊಂಡು ಮಾಡ್ಬೋದು. ಕನ್ನಡ ರಾಜ್ಯೋತ್ಸವಕ್ಕೂ ಆಗುತ್ತೆ. ನನ್ನ ಚಾನಲ್ ಯಾಕೋ ಡೌನ್ ಆಗ್ತಿದೆ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡ್ತೀರಾ. ನೋಡಿ ಈ ಥರ ಕೈಗೂ ಹಾಕ್ಕೊಳ್ಬೋದು ಕನ್ನಡ ರಾಜ್ಯೋತ್ಸವಕ್ಕೆ. ಮತ್ತು ಇದನ್ನು ಬೋ ಮಾಡಿಬಿಟ್ಟು ಅದನ್ನು ನೀವು ಹೇರ್ ಕ್ಲಿಪ್ಗೆ ಅಟ್ಯಾಚ್ ಮಾಡಿಕೊಂಡು ಹೇರ್ಗಾದರೂ ಹಾಕ್ಕೋಬೋದು. ನೋಡಿ ಈ ಥರ. ನೋಡಿ ಈ ಥರ ಮಾಡಿದಾಗ ಬೋ ಶೇಪ್ ಬರುತ್ತೆ. ಅದನ್ನು ನೀವು ಹೇರ್ಗೂ ಹಾಕ್ಕೊಳ್ಬೋದು. 2 in 1 ಹ್ಯಾಕ್. ನೋಡಿ ಇದನ್ನು ಹೇರ್ಗೆ ಹಾಕೋಬೋದು ನೀವು. ಇವಾಗ ನೆಕ್ಸ್ಟ್ ನಾವು ಮಾಡೋಣ ಇಯರಿಂಗ್ ಮಾಡೋಣ. ಓಕೆ, ಇದೇ ಥರ ನನ್ನ ಎಲ್ಲ ನೋಡ್ತಾ ಇರಿ. ಇವಾಗ ನಾನು ಇದನ್ನು ಈ ಥರ ಅಂಟಿಸ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿ ಅದೇ ಥರ ಮಿರರ್ ಅಂಟಿಸ್ಬಿಟ್ಟು ಫ್ಲವರ್ ಶೇಪ್ಗೆ ಸೆಂಟ್ರಲ್ಲಿ ಜಸ್ಟ್ ನೀವು ಮಿರರ್ ಫ್ರೇಮ್ ಹಾಕಬೇಕು. ನನ್ನ ಚಾನಲ್ ಪೂರ್ತಿ ಡೌನ್ ಆಗ್ತಿದೆ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಿ. ಇದೇ ಥರ ನಾನು ವೀಡಿಯೋಸ್ ನೋಡ್ತಾನೆ ಇರಿ. ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಫಾರ್ ಡೈಲಿ ಅಪ್ಡೇಟ್ಸ್ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿ.
ನಾನು ತ್ರೀ ಬೀಡ್ಸ್ ಹಾಕ್ತಾಯಿದ್ದೀನಿ. ನೀವು 2 ಆರು ಹಾಕ್ಬೋದು, ಇಲ್ಲಾಂದರೆ 1 ಆದರೂ ಹಾಕ್ಬೋದು. ನನಗೆ ತುಂಬ ಲಾಂಗ್ ಅನಿಸ್ತಿದೆ ಇದು. 1 ಬೀಡ್ ರಿಮೂವ್ ಮಾಡಿಬಿಡ್ತೀನಿ ನಾನು. ಇವಾಗ ನೆಕ್ಸ್ಟ್ ನೀವು ಇಯರಿಂಗ್ದು ಬರುತ್ತಲ್ವ, ಇಯರಿಂಗ್ ಅದು ತಗೋಬೇಕು. ನೋಡಿ, ನನ್ನ ಹತ್ರ ಬೀಡ್ಸ್ ಬಾಕ್ಸಲ್ಲಿ ಇಯರಿಂಗ್ ಇದಕ್ಕಿದ್ದೆ, ತೋರಿಸ್ತೀನಿ ರೀ. ನನ್ನ ಹತ್ರ 2 ಇದಿದ್ದಾವೆ. ಒಂದು ರಿಂಗ್ ಇದೆ, ಇನ್ನೊಂದು ಈ ಥರದ್ದಿದೆ ನೋಡಿ. ನೋಡಿ, ರಿಂಗ್ ಇದೆ ಮತ್ತು ತೋರಿಸಿದ್ನಲ್ಲ ಅದಿದೆ. ಸೊ ನಾನು ಲಾಂಗ್ ಇಯರಿಂಗ್ಸ್ಗೆ ಅಫ್ಕೋರ್ಸ್ಲಿ ಅದನ್ನೇ ಚೂಸ್ ಮಾಡೋದು. ಸೊ ರಿಂಗ್ನ ಎತ್ತಿಕ್ ಬಿಡೋಣ, ಜಸ್ಟ್ ಇಗ್ನೋರ್ ಇಟ್. ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ, ಇವಾಗ ನೀವು ಫ್ಲವರ್ ಮಾಡಿದ್ರಲ್ಲ, ಆ ಫ್ಲವರ್ ನೋಡಿ ಈ ಥರ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿಬಿಟ್ಟು ನೀವು ಟೈ ಆದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಆ್ಯಸ್ ಇಟ್ ಈಸ್ ಟ್ವಿಸ್ಟ್ ಮಾಡಿಬಿಟ್ಟು ಅದನ್ನು ಬೀಡ್ಸ್ ಹತ್ರ ಇನ್ಸರ್ಟ್ ಮಾಡ್ಬೋದು. ನಾನು ಒಂದು ಟೈ ಮತ್ತು ಟ್ವಿಸ್ಟ್ ಮಾಡ್ತೀನಿ. ನೀವು ಇದೇ ಥರ ಮಾಡಿ, ಯಾಕಂದರೆ ನಾವು ಟ್ವಿಸ್ಟ್ ಮಾಡಿದಾಗ ಅದು ಈಸಿಯಾಗಿ ಬಂದ್ಬಿಡುತ್ತೆ. ಟೈ ಮಾಡಿದಾಗೂ ಅಷ್ಟೇ ವೈರು ಮುರಿದೋಗ್ಬಿಡುತ್ತೆ. ಸೊ 2 ಮಾಡಿರಿ, ನೋಡೋಣ. ನಾನು ಯಾವಾಗಲೂ ಇಯರಿಂಗ್ ಮಾಡಿದಾಗ ಇದೇ ಥರ ಮಾಡೋದು, ಒಂದು ಟೈ ಒಂದು ಟ್ವಿಸ್ಟ್. ನೋಡಿ ಈ ಥರ ನೀವು ಸೆಕ್ಯೂರ್ ಮಾಡಿಬಿಡೋದು ಇದನ್ನು. ನೋಡಿ, ವೈರು ಕಾಣಲ್ಲ, ಏನಿಲ್ಲ. ಸೊ 1 ಇಯರಿಂಗ್ ನಮ್ಮದು ರೆಡಿ ಆಗಿದೆ. ಇನ್ನೊಂದು ಇಯರಿಂಗ್ನ ಮಾಡೋಣ ಇವಾಗ. ಸೊ ಇನ್ನೊಂದು ಇಯರಿಂಗ್ದು ನಾನು ಹೋಲ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾವು ವೈರ್ ಇನ್ಸರ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಒಂದು ಹೋಲ್ ಮಾಡ್ತಾಯಿದ್ದೀನಿ ಕಾಂಪೋಸಿಂದ. ನೀವು ಬೇಕಾದರೆ ಆ ಕಾಂಪೋಸ್ನ ಬಿಸಿ ಮಾಡಿಬಿಟ್ಟು ಹೋಲ್ ಮಾಡ್ಬೋದು. ನಾನು ಸುಮ್ಮನೆ ಅದೇ ಥರನೇ ಹೋಲ್ ಮಾಡಿದೆ. ಇವಾಗ ನೀವು ಇದನ್ನು ಈ ಥರ ನೋಡಿ ನಾನು ಮಾಡ್ತಿದ್ದೀನಿ. ನೀವು ಯಾವುದೇ ಒಂದು ಬಿಗ್ ಆಬ್ಜೆಕ್ಟ್ ಮೇಲೆ, ಹಾರ್ಡ್ ಆಬ್ಜೆಕ್ಟ್ ಮೇಲೆ ಇಟ್ಕೊಂಡು ಮಾಡಬಾರ್ದು. ಜಸ್ಟ್ ಯಾವುದಾದ್ರು ಒಂದು ಪಿಲ್ಲೋ ಮೇಲೆ ಇಟ್ಕೊಂಡು ಮಾಡಿ, ಹೋಲು ಈಸಿಯಾಗಿ ಆಗುತ್ತೆ. ನೋಡಿ ಇದೇ ಥರ ನಮ್ಮದು 2 ಇಯರಿಂಗ್ಸ್ ರೆಡಿ ಆಗಿದೆ. ಸೊ ಇಲ್ಲಿಗೆ ವಿಡಿಯೋ ನೋಡ್ತಾ ಇರಿ. ಬಾಯ್.